ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಅನ್ನ ನಮೂದಿಸುವುದನ್ನು ಕೈಬಿಟ್ಟಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ಘೋಷಿಸುತ್ತಿದ್ದಲ್ಲಿ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ದುಂಡು ಮೇಜಿನ ಸಭೆಯು ಜನಗಣತಿ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದೆ. ನಗರದ ಬಾಲಂಭಟ್ ಹಾಲ್ ರಾಧಾಕೃಷ್ಣ ಮಂದಿರದಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದ ಗುರುಪುರ ಶ್ರೀ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು, ಮೊದಲಿಗೆ ಸರ್ಕಾರ ತಾವು ಜಾತಿ ಜನಗಣತಿ ನಡೆಸುತ್ತೇವೆ ಎಂದಿತ್ತು. ಆ ಬಳಿಕ ಅದನ್ನ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾ ಇದೆ. ಆದ್ರಿಂದ ಸರ್ಕಾರ ತನಗಿರುವ ಗೊಂದಲವನ್ನ ಪರಿಹರಿಸಿ ಜನಗಣತಿ ಮಾಡಲಿ. ಅಲ್ಲದೆ ಜಾತಿ ಜನಗಣತಿಯನ್ನ ಕೇಂದ್ರ ಸರ್ಕಾರ ನಡೆಸುವುದು ನಿಯಮ. ಆದ್ದರಿಂದ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿ ನಡೆಸಿ ರಾಜ್ಯ ಸರ್ಕಾರ ಅದಕ್ಕೆ ಸಂಪನ್ಮೂಲ ಮಾಹಿತಿಗಳನ್ನಷ್ಟೇ ಒದಗಿಸಿದ್ರೆ ಉತ್ತಮ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ತಕ್ಷಣ ಆಯೋಗಕ್ಕೆ ಸೂಚನೆ ಸಲಹೆ ಕೊಟ್ಟು 47 ಉಪಜಾತಿಗಳ ಪಟ್ಟಿಯನ್ನು ಕೈಬಿಡಬೇಕು ಎಂಬ ಆಗ್ರಹ ವ್ಯಕ್ತವಾಗಿದೆ. ಇದೇ ಮಾದರಿಯಲ್ಲಿ ಸಮೀಕ್ಷೆಯನ್ನು ಮುಂದುವರಿಸಿದಲ್ಲಿ ದೂರಗಾಮಿಯಾಗಿ ಮೀಸಲಾತಿಯಲ್ಲಿ ಏರುಪೇರಾಗುವ ಅಪಾಯವಿದೆ ಎಂದು ಸಭೆ ಅಭಿಪ್ರಾಯಪಟ್ಟಿದೆ. ಆಯೋಗದ ಈ ನಿರ್ಧಾರ ಮತಾಂತರಕ್ಕೆ ಸರ್ಕಾರ ಪ್ರೇರಣೆಯನ್ನು ನೀಡಿದಂತಾಗಿದೆ ಎಂದು ಸಭೆ ಅಭಿಪ್ರಾಯಪಟ್ಟಿದೆ. ತರಾತುರಿಯಲ್ಲಿ ನಡೆಸುವ ಸಮೀಕ್ಷೆಯ ಬಗ್ಗೆ ಆತಂಕವಿದ್ದು ಆಯೋಗ ಮರುಚಿಂತನೆಯನ್ನು ನಡೆಸಿ ಇಡೀ ರಾಜ್ಯದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೇಸಿಗೆ ಕಾಲದಲ್ಲಿ ಸಮೀಕ್ಷೆ ಮಾಡುವುದು ಒಳಿತು ಎನ್ನುವ ನಿರ್ಣಯ ಅಂಗೀಕಾರವಾಗಿದೆ. ಅರ್ಥಾತ್ ಈಗ ದಸರಾ ಪ್ರಾರಂಭ ಆಗತ್ತೆ. ದಸರಾ ಸಮಯವಾದುದರಿಂದ ಎಲ್ಲ ಹಿಂದೂಗಳು ಮಠ ಮಂದಿರಗಳು, ದೇವಸ್ಥಾನಗಳು, ದೇವರ ಯಾತ್ರೆಯನ್ನೆಲ್ಲ ಮಾಡುವುದರ ಕಾರಣದಿಂದಲಾಗಿ ಇದು ಸೂಕ್ತವಾದ ಸಮಯವಲ್ಲ ಎನ್ನುವುದನ್ನು ನಿರ್ಣಯಿಸಲಾಗಿದೆ. ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಎಂದು ನಮೂದಿಸಿದರೆ ಅವರಿಗೆ ಯಾವುದೇ ಮೀಸಲಾತಿ ಸಿಗುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಘೋಷಿಸಬೇಕು ಎಂದು ಸಭೆ ಆಗ್ರಹಪಟ್ಟಿದೆ. ನಾವು ಈ ದುಂಡುಮೇಜಿನ ಸಭೆಯಲ್ಲಿ ಈಗಾಗಲೇ ನಿರ್ಣಯವನ್ನು ತೆಗೆದುಕೊಂಡಿರುವಂತೆ ಪ್ರಸ್ತುತ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ಹಿಂದೂ ಕ್ರಿಶ್ಚಿಯನ್ ಜಾತಿಯನ್ನು ಈ ಜಾತಿ ಗಣತಿಯಿಂದ ಕೈಬಿಟ್ಟಿದ್ದೇವೆ ಅಂತ ಘೋಷಿಸಿದರೆ ಮಾತ್ರ ಇದಕ್ಕೆ ಮುಂದೆ ಹೇಗೆ ನಾವು ಸೇರಬೇಕು ಎನ್ನುವ ಚಿಂತನೆಯನ್ನು ಮಾಡ್ತೇವೆ. ಒಂದು ವೇಳೆ ಅದನ್ನು ಮುಖ್ಯಮಂತ್ರಿಗಳು ಹೇಳಲಿಲ್ಲ ಅಂತಲಾದರೆ ಮುಂದೆ ಇದನ್ನು ಬಹಿಷ್ಕರಿಸುವುದೇ ಲೇಸು ಎನ್ನುವುದನ್ನು ಈ ದುಂಡುಮೇಜಿನ ಸಭೆ ನಿರ್ಣಯವನ್ನು ಅಂಗೀಕರಿಸಿದೆ. ಈಗಾಗಲೇ ಎಲ್ಲ ಹಿಂದೂ ಜಾತಿಗಳಲ್ಲಿ, ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಅನ್ನುವಂಥ ಪದವನ್ನು ಸೇರಿಸಿದ್ದಾರೆ. ಈ ಕ್ರಿಶ್ಚಿಯನ್ ಪದವನ್ನು ಸೇರಿಸಿರುವುದರ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಶ್ಚಿಯನ್ ಸಂಸ್ಥೆಯ ಅಧಿಕೃತವಾಗಿರತಕ್ಕಂಥ ಬಿಷಪ್ಗಳು ಇದರ ಬಗ್ಗೆ ಉಲ್ಲೇಖ ಮಾಡಬೇಕಿತ್ತು. ಇದರ ಒಳಗೇನೆ ಯಾವ ಬಿಷಪ್ಗಳು ಕೂಡ ಇದನ್ನು ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಇದರ ಮೇಲೂ ನಮಗೆ ಒಂದು ದೊಡ್ಡ ಗುಮಾನಿ ಇದೆ. ಹಾಗಾಗಿ ಇದರ ಬಗ್ಗೆಯೂ ದುಂಡುಮೇಜಿನ ಸಭೆ ಖಂಡನೆಯನ್ನು ವ್ಯಕ್ತಪಡಿಸಿದೆ ಮತ್ತು ಆತಂಕವನ್ನು ಕೂಡ ಈ ಸಭೆ ವ್ಯಕ್ತಪಡಿಸಿದೆ. ಈ ಎಲ್ಲ ನಿರ್ಣಯಗಳೊಂದಿಗೆ ದುಂಡುಮೇಜಿನ ಸಭೆ ಮುಕ್ತಾಯಗೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗ ನೋಡಿ, ಇದು ಒಂದು ಭಾಗದಿಂದ ಪ್ರಾರಂಭವಾಗಿರೋದಲ್ಲ, ಇಡೀ ಕರ್ನಾಟಕದಾದ್ಯಂತ ಪ್ರಾರಂಭ ಆಗಿದೆ. ಈಗಾಗಲೇ ಲಿಂಗಾಯತ ಮತ್ತು ವೀರಶೈವ ಜಾತಿಗಳ ಒಳಗೆ ಲಿಂಗಾಯತ ಧರ್ಮ ಎನ್ನುವುದು ನಮೂದಾಗಿಲ್ಲ, ಅದಕ್ಕೆ ಅಂಗೀಕಾರದ ಮುದ್ರೆ ದೊರಕಲಿಲ್ಲ. ಹಾಗಾಗಿ ಅಲ್ಲೂ ಕೂಡ ತುಂಬ ರೀತಿಯ ವೈಪರೀತ್ಯಗಳಿದ್ದಾವೆ ಎನ್ನುವುದನ್ನು ಹಿರಿಯ ಶ್ರೀಗಳೇ ಅದನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಅದಕ್ಕೆ ಹಿಂದೂ ಎನ್ನುವ ಧರ್ಮವನ್ನೇ ಸೇರಿಸಬೇಕು ಎನ್ನುವ ಮಾತನ್ನೇ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಾಗಿರುವುದರಿಂದ ಆ ಒಂದು ಪ್ರಯೋಗ ಮೇಲಿನಿಂದ ಪ್ರಾರಂಭವಾಗಿರುವುದರಿಂದ ಇಲ್ಲೂ ಕೂಡ ತುಂಬ ಗೊಂದಲಗಳು ನಿರ್ಮಾಣ ಆಗಿದೆ. ಅಂದರೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ. ಸಣ್ಣ ಸಣ್ಣ ಜಾತಿಗಳಲ್ಲಿ ಅವರದ್ದೇ ಆದ ಒಂದು ವ್ಯವಸ್ಥೆಗಳಿದ್ದಾವೆ. ಆ ಅವರದ್ದೇ ಆದ ವ್ಯವಸ್ಥೆಗಳನ್ನು ಈ ಕ್ರಿಶ್ಚಿಯನ್ ಪದ ಸೇರಿಸಿ ಇನ್ನಷ್ಟು ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥ ಒಂದು ತಂತ್ರ ಇದರೊಳಗೆ ಅಡಗಿದೆ ಎನ್ನುವುದನ್ನು ಈ ಸಣ್ಣ ಸಣ್ಣ ಜಾತಿಯ ಎಲ್ಲ ಮುಖಂಡರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಈ ಮಾತುಗಳು ವ್ಯಕ್ತವಾಗ್ತಾ ಇದೆ. ಸಾಮಾನ್ಯವಾಗಿ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಮತ್ತು ವೀರಶೈವ ಮಹಾಸಭಾ ಇವರೆಲ್ಲರೂ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಕದವನ್ನು ತಟ್ಟಿದ್ದಾರೆ. ಸುಮಾರು ನಾಳೆ ನಾಡಿದ್ದರ ಒಳಗೆ ಇದಕ್ಕೆ ಬರ್ತದೆ, ಚರ್ಚೆಗೆ ಬರ್ತದೆ. ಆ ಪ್ರಕರಣ ಯಾವ ಮಟ್ಟಕ್ಕೆ ಹೋಗ್ತದೆ ಎನ್ನುವುದನ್ನು ಕೂಡ ಗಮನಿಸಬೇಕಾಗಿದೆ.
ಯಾಕೆ ಅಂತಂದರೆ ಅದು ನಾಳೆ ಸುಪ್ರೀಂ ಕೋರ್ಟಿಗೆ ಹೋಗುವ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವ ಅವಶ್ಯಕತೆಯು ಬರಬಹುದು ಅನ್ನುವಂಥ ವಿಷಯ ಇರುವುದರಿಂದ, ಅಂದರೆ ಇಲ್ಲಿ ನಮಗೆ ಕಂಡ ಹಾಗೆ ನಾವಿವತ್ತು ಅಧಿಕಾರಸ್ಥ ವ್ಯವಸ್ಥೆಯ ಒಳಗೆ, ಅಂದರೆ ಕಾನೂನಾತ್ಮಕವಾಗಿರೋದು ಬ್ಯಾಕ್ವರ್ಡ್ ಕ್ಲಾಸ್, ನಾಟ್ ಕಾಸ್ಟ್. ಇವರೀಗ ತಗೊಂಡಿರೋದು ಕ್ಲಾಸ್ ಅಲ್ಲ. ಕ್ಲಾಸ್ ಅಂದರೆ ಅದು ವರ್ಗೀಕರಣ. ಹಾಗಿರುವುದರಿಂದ ಈ ವಿಷಯದಲ್ಲಿ ನಮಗೆ ಗೊಂದಲ ಇರುವುದರಿಂದ ನಾವು ಸರ್ವೋಚ್ಚ ನ್ಯಾಯಾಲಯವನ್ನೇ ಆಗ್ರಹ ಮಾಡಬೇಕಾದ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ನಮಗನ್ನಿಸ್ತದೆ. ಪ್ರಸ್ತುತವಾದ ಜಾತಿ ಗಣತಿಯಲ್ಲಿ ಗೊಂದಲ ಇರುವುದರಿಂದ, ಸರ್ಕಾರವೇ ಆ ಗೊಂದಲವನ್ನು ನಿರ್ಮಾಣ ಮಾಡಿರುವುದರಿಂದ, ಎಲ್ಲ ಜಾತಿ ಬಂಧುಗಳು, ಜಾತಿ ಪ್ರಮುಖರು ಸೇರಿ ಮಾತಾಡಿರುವ ಮಾತುಗಳೇನು ಅಂತಂದರೆ, ಇದು ಜಾತಿಗಳ ಒಳಗೆ ಗೊಂದಲ ಮೂಡಿಸಿ ಬೇರೆ ಬೇರೆ ಜಾತಿಗಳನ್ನು ಮೀಸಲಾತಿಯಿಂದ ಹೊರತರುವ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವ ಭಾವನೆ. ಹಾಗಾಗಿ ಎಲ್ಲರಿಗೊಂದು ಭಯ. ಯಾಕೆ ಅಂತಂದರೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ, ಅದರಲ್ಲಿ ಕ್ರಿಶ್ಚಿಯನ್ರನ್ನು ಒಳಗೆ ತಂದಿದ್ದಾರೆ. ಈ ಕ್ರಿಶ್ಚಿಯನ್ರನ್ನು ಒಳಗೆ ತಂದಿರುವುದರ ಕಾರಣ ಮತ್ತು ಮುಸ್ಲಿಮರನ್ನು ಒಳಗೆ ತಂದಿರುವ ಕಾರಣದಿಂದ ಇದು ಒಂದು ರೀತಿಯ ಗೊಂದಲದ ಗೂಡಾಗಿ ಪರಿಣಮಿಸಿರುವುದರಿಂದ ಮತ್ತೆ ಸಮಯಗಳು ತುಂಬ ಹತ್ತಿರದಲ್ಲಿದ್ದಾವೆ. ಅಂದರೆ ಇದು ನವರಾತ್ರಿಯ ಕಾಲಘಟ್ಟ. ನವರಾತ್ರಿಯ ಕಾಲಘಟ್ಟದಲ್ಲಿ ಹಿಂದೂಗಳು ಯಾರು ಮನೆಯಲ್ಲಿ ಇರುವುದಿಲ್ಲ ಎನ್ನುವುದನ್ನು ಸರ್ಕಾರ ಮೊದಲೇ ಗಮನಿಸಿರಬೇಕು ಅಂತ ನಮಗನ್ನಿಸ್ತದೆ. ಆ ಕಾರಣದಿಂದ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ಪ್ರಸ್ತುತವಾಗಿ ಈ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯಗಳನ್ನು ಹಿಂದೂ ಜಾತಿಯ ಒಳಗೆ ಸೇರಿಸಿರುವುದರಿಂದ ನಾವು ಇಲ್ಲಿವರೆಗೆ ಧರ್ಮ ಮುಖ್ಯ ಅನ್ನುವ ದೃಷ್ಟಿಯಿಂದ ಸಾಗಿಕೊಂಡು ಬಂದವರು, ಜಾತಿಯೇ ಮುಖ್ಯ ಅಂತ ಭಾವಿಸಿಕೊಂಡವರಲ್ಲ. ಮೊದಲಿಗೆ ಸರ್ಕಾರ ಹೇಳಿತು ಇದು ಜಾತಿ ಸಮೀಕ್ಷೆ ಅಂತ. ಈಗ ಸರ್ಕಾರ ಹೇಳುತ್ತದೆ ಅದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳುತ್ತೆ. ಹಾಗಾಗಿ ನೋಡಿ, ಅವರಿಗೆ ಗೊಂದಲ ಇದೆ. ಹಾಗಾಗಿ ಅವರೊಳಗಿನ ಗೊಂದಲಗಳನ್ನು ಸರಿ ಮಾಡಿಯೇ ಇದಕ್ಕೊಂದು ತೀರ್ಮಾನ ಮಾಡುವುದು ಒಳ್ಳೆಯದು. ಇನ್ನೊಂದು ಅಭಿಪ್ರಾಯ ಇದೆ, ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಅಲಿಖಿತವಾಗಿರತಕ್ಕಂಥದ್ದು 2011 ಆಗಿದೆ. ಹಾಗಾಗಿ ಅವರು ಮಾಡಿದರೆ ಅದು ಸರಿಯಾಗಿರುತ್ತೆ. ಹಾಗಾಗಿ ಮುಂದೆ ಇವರು ಅದಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ಒದಗಿಸುವುದಿರಬಹುದು ಅಥವಾ ಅದಕ್ಕೆ ಮಾಹಿತಿ ಕೊಡುವುದಿರಬಹುದು. ಇದನ್ನು ರಾಜ್ಯ ಸರ್ಕಾರ ಮಾಡಬಹುದು. ಅದು ಒಳ್ಳೆ ಕೆಲಸ ಅಂತ ನಮಗನ್ನಿಸ್ತದೆ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8196915577. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.